ಬೀದಿ ಬದಿ ವ್ಯಾಪಾರಸ್ಥರ ಬೆಂಬಲಕ್ಕೆ ನಿಂತ ರೈತ ಜಗದೀಶ್ ದೇವರೆಡ್ಡಿ. ಪುರಸಭೆ ಅಧಿಕಾರಿಗಳಿಗೆ ತರಾಟೆ, ಸೂಕ್ತ ಸ್ಥಳ ಕಲ್ಪಿಸುವಂತೆ ಪಟ್ಟು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಪುರಸಭೆ ಅಧಿಕಾರಿಗಳನ್ನು ಸಾರ್ವಜನಿಕವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ರಾಮದುರ್ಗ ಪಟ್ಟಣದಲ್ಲಿ ವರ್ಷಗಳಿಂದ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಕೆಲ ರೈತರು ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಸಿಲು, ಮಳೆ, ಗಾಳಿ ಎನ್ನದೇ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡುತ್ತಿದ್ದೇವೆ. ಆದರೆ ನಮಗೆ ಇನ್ನೂ ಮೂಲಭೂತ ಸೌಲಭ್ಯಗಳಿರುವ ಸುಸಜ್ಜಿತ ಮಾರುಕಟ್ಟೆ ನಿರ್ಮಿಸಿಲ್ಲ. ವ್ಯಾಪಾರ ಮಾಡಲು ಸುರಕ್ಷಿತ ಹಾಗೂ ಶಾಶ್ವತ ಸ್ಥಳ ಒದಗಿಸಬೇಕು ಎಂದು ವ್ಯಾಪಾರಸ್ಥರು ಆಗ್ರಹಿಸಿದರು. ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸಿದ ವ್ಯಾಪಾರಸ್ಥರು ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜೀವನೋಪಾಯಕ್ಕೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಈ ವೇಳೆ ಅಧಿಕಾರಿಗಳು ವ್ಯಾಪಾರಸ್ಥರ ಮನವಿಯನ್ನು ಆಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಬೀದಿ ಬದಿ ವ್ಯಾಪಾರಸ್ಥರ ಈ ಬೇಡಿಕೆಗೆ ಪುರಸಭೆ ಯಾವ ರೀತಿಯ ಸ್ಪಂದನೆ ನೀಡಲಿದೆ ಎಂಬುದು ಈಗ ಸಾರ್ವಜನಿಕರ ಗಮನ ಸೆಳೆದಿದೆ. ನಿಮಗೂ ಪನಿಷ್ಮೆಂಟ್ ಆಗ್ತದ, ಮಾಡಿದವ್ರಿಗೂ ಪನಿಷ್ಮೆಂಟ್ ಆಗ್ತದ. ಕಾನೂನ ನಿಮಗೂ ಹಂಗ ಇರ್ತದ, ನಮಗೂ ಹಂಗ ಇರ್ತದ. ಕುಂಡ್ರು ಕೊಡದ ಒಂದಿಟ್ಟು ವ್ಯತ್ಯಾಸ ಆಗಿರ್ತಾವು, ಅದನ್ನ ಸಕಾಸ್ಬೇಕಲ್ಲ. ಮತ್ತ ಖಾಲಿಲಿ ಒಂದಿತ್ತು ನಮ್ಮ ಮಟ್ಟಕ್ಕೆ ನಮ್ಮ ತಾಲೂಕಾ ಆಡಳಿತದಾಗ ಐತೆ ಅಂತಂದ್ರ ಎಲ್ಲಿ ಹೋಗಿ ತಿಳ್ಕೋದ್ರಿ ಇದನ್ನ. ತಾಲೂಕಾ ಆಡಳಿತ ಮಾಡುವಂತವ್ರನ್ನೂ ರಾಜೀನಾಮೆ ಕೊಡ್ಬೇಕು ನೀವು ಅಧಿಕಾರಿಗಳ. ನಮ್ಮ ಶಾಸಕರನ್ನೂ ರಾಜೀನಾಮೆ ಕೊಡ್ಬೇಕು. ಯಾರೂ ಅರ್ಹರಿಲ್ಲ ನೀವು ಇದಕ್ಕ. ಆಡಳಿತ ಮಾಡಾಕ ಆಗ್ಲಿಲ್ಲ ಅಂತಂದ್ರೆ ನೀವ್ ಯಾಕಿರ್ತೀರಿ? ಅದಕ್ಕೆ ಸರ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀವಿ. ನೀವು ಒಳಗೆ ಹೋಗಿ ಚೇಂಬರ್ದಾಗ ಕುತ್ಕೊಂಡು ಮಾತಾಡ್ರಿ. ಏನ್ ಅನ್ನೋದನ್ನ ನಮ್ಗೆ ನಿರ್ಧಾರ ಹೇಳ್ರಿ. 1 ತಿಂಗಳ ಟೈಮ್ ತಗೋತಿರೋ, 15 ದಿನ ತಗೋತಿರೋ, ತಿಂಗಳು ತಗೋತಿರೋ ತಗೋರಿ. ಅಷ್ಟ್ರ ಮಠ ಇಲ್ಲೇ ಕುಂತ ಮಾರ್ತಾರ ಅವ್ರು. ಅಲ್ಲೇ ಕುಂತ ಮಾರ್ತಾರೋ. ನೀವು ಅಷ್ಟ್ರ ಒಳಗಾಗಿ ನಮಗೆ ವ್ಯವಸ್ಥಿತವಾದ ಮಾರ್ಕೆಟ್ ನೀವು ವ್ಯವಸ್ಥೆ ಮಾಡಬೇಕು. ಅದು ಸರ್ಕಾರದಿಂದ ಯಾವ ರೀತಿ ಅನುದಾನ ತರ್ತಿರೋ, ಏನ್ ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದ. ಆಗ್ಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾತ್ರ ಮಾಡ್ತೀವಿ. ಅದಾಗಬಾರ್ದು ಸರ್. ಅದಾತಂದ್ರೆ ನಿಮಗೂ ತೊಂದರೆ ಆಗ್ತದೆ. ಅದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡೋಣ್ರಿ ಇವ್ರಿಗೆ. ಅವ್ರೇನು ನಿರ್ಧಾರ ತಗೋತಾರ ಅದ್ರ ಮೇಲೆ ಮುಂದಿನ ವಿಚಾರ ಮಾಡೋಣ. ನೀವು ಗಟ್ಟಿ ಇದ್ರಿ ಇಲ್ವೇ? ಅದು ನಂದು ಡ್ಯೂಟಿ. ಅದ್ರ ಜೊತೆ ನಮ್ಮ ಪೊಲೀಸರು ಅದಾರ. ಅದ್ರ ಬಗ್ಗೆ ನಾನೇನು 2 ಮಾತಿಲ್ಲ ಹೇಳೋದು. ಈಗ ಆಲ್ರೆಡಿ ನಾವು ಒಟ್ಟನ್ನು ಕರೆಸ್ಕೊಂಡ್ರೆ ಒಂದು ನಿರ್ಣಯ ಮಾಡೀವಿ. ಈಗ ನಾವು ಕೆಳಗೆ ಹೋಗೋದು ಅಂತೇಳಿ ಅದು ನಿಮ್ದು ಒಪ್ಪಿಗೆ ಇಲ್ಲ. ಹಂಗಂದ್ರೆ ನಮ್ಮ ಇದಕ್ಕೆ ನಿಮ್ದು ಒಪ್ಪಿಗೆ ಇಲ್ಲ. ಈಗ ನೀವೇನು ಮಾಡ್ತೀರಿ ಹೇಳ್ರಿ? ಆಗ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಜನರಿಗೂ ಆಗಿರಬಾರ್ದು, ನಿಮಗೂ ಆಗಿರಬಾರ್ದು. ಹಾಗೆ ನಿಮ್ಮ ಕಡೆಯಿಂದ ಬಂದ್ರಂದ್ರೆ ಅದು ಅನುಕೂಲ ಆಗ್ತದೆ ಅಂದ್ರೆ ಅದನ್ನೇ ಮಾಡೋದು. ಈಗ ನಾವು ಹೇಳಿದ ತನಕ ತೆಳಗೆ ಹೋಗ್ಬೇಕು. ನಮ್ಮ ನಿರ್ಣಯ ಒಟ್ಟು ಕುಡಿಸೇ ಮಾಡಿದ್ರಿ. ಇದು ಸರಿ ಇಲ್ಲ ಅಂತಂದ್ರೆ ನೀವೇನು ಪ್ಲಾನ್ ಮಾಡ್ತೀರಿ ಕೊಡ್ರಿ. ಅದು ಜನರಿಗೆ ಒಂದು ನಿಮಿಷ ಏಳು ಮಟ್ಟ ಕೂಡ ಇದ್ರೆ ಮತ್ತೆ ಇದೇ ಸಮಸ್ಯೆ. ಯಾರು ಬಂದ್ರು ಅದನ್ನು ಹೊಡೆದ್ರು, ಇದನ್ನ ಎತ್ತಿ ಹಾಕಿದ್ರು, ಇದು ಆಗುದು ಬೇಡ. ಒಂದು ಇರ್ತೇನೆ, ಪೊಲೀಸರನ್ನು ಕರೆಸ್ತೇನೆ. ಅದೊಂದು ಕ್ಲಿಯರ್ ಮಾಡಿ ಜನರಿಗೆ ಅನುಕೂಲ ಆಗಿರ್ಬೇಕು, ನಿಮ್ಗೂ ತೊಂದರೆ ಆಗಿರ್ಬೇಕು. ಆಗ ಒಂದು ನಿರ್ಣಯಕ್ಕೆ ಬಂದ್ರೆ ಆಗ್ತೈತದ. ಇಲ್ಲಾಂದ್ರೆ ಆಗೋದಿಲ್ಲ. ಮತ್ತೆ ನೀವು ನಿಮ್ದು ಹೇಳ್ತೀರಿ, ನಾವು ನಮ್ದು ಹೇಳ್ತೀವಿ, ಅವ್ರದ್ದು ಹೇಳ್ತಾರೆ. ಇದು ಒಂದು ಏನಾರ ಸೆಟ್ರೇಟ್ ಬಂದ್ರೆ ವಿಚಾರ ಆಗ್ತದೆ. ಈಗ ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡೋರು ಅದಾರೆ. ಏನು ಸರ್ ಸೂಕ್ತ, ಇದು ಜನರಿಗೆ ಅನುಕೂಲ ಆಗ್ತೈತಿ, ಹಿಂಗೆ ಮಾಡೋಣ ಅಂದ್ರೆ ಅದನ್ನ ನಿರ್ಣಯ ಮಾಡೋದು. ಇಲ್ಲ ನಾವು ಮಾಡಿದ್ದಕ್ಕಾರ ಒಪ್ಪ ಅದನ್ನ ಮಾಡಿ. ಈಗ